24 ಗಂಟೆಗಳ ಪ್ರಮುಖ ಸುದ್ದಿಗಳು. ಮೇರಿ ಪಂಚಾಯತ್ ವೇದಿಕೆಯ ಮೂಲಕ ಆರಂಭಿಸಲಾದ ದಾನವೀರ್ ಯೋಜನೆಯು ನಾಗರಿಕರು ಪರಿಶೀಲಿತ ಕಂಪ್ಯೂಟರ್ ಕಿಟ್ಗಳನ್ನು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ದಾನ ಮಾಡಲು ಅವಕಾಶ ಕಲ್ಪಿಸಿದೆ. ಇದು ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಗ್ರಾಮೀಣ ಡಿಜಿಟಲ್ ಮೂಲಸೌಕರ್ಯ ಮತ್ತು ಸ್ಥಳೀಯ ಆಡಳಿತವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಭಾರತೀಯ ನೌಕಾಪಡೆಯು ಮಚಿಲಿಪಟ್ನಂ ಎಂಬ ಮಾಹೆ ವರ್ಗದ ಜಲಾಂತರ್ಗಾಮಿ ವಿರೋಧಿ ಅಲ್ಪಾಳದ ಯುದ್ಧ ನೌಕೆಗಳ 8ರಲ್ಲಿ 7ನೇ ನೌಕೆಯನ್ನು ಸಮುದ್ರಕ್ಕೆ ಇಳಿಸಿತು. 80% ಹೆಚ್ಚು ಸ್ವದೇಶಿ ತಂತ್ರಜ್ಞಾನ ಹೊಂದಿರುವ ಈ ನೌಕೆ ಕರಾವಳಿ ಕಣ್ಗಾವಲು ಹಾಗೂ ಸಮುದ್ರದ ಮೈನ್ಗಳ ವಿರುದ್ಧದ ಕಾರ್ಯಾಚರಣೆಗೆ ನೆರವಾಗಲಿದೆ. ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಉತ್ತೇಜನ ಮತ್ತು ಅನುಮೋದನಾ ಕೇಂದ್ರ ಇನ್ಸ್ಪೇಸ್ ಬಾಹ್ಯಾಕಾಶ ನೌಕೆಗಳ ಮರುಪ್ರವೇಶಕ್ಕೆ ಐತಿಹಾಸಿಕ ನಿಯಮಾವಳಿಗಳನ್ನು ಹೊರಡಿಸಿದೆ. ಇವುಗಳಲ್ಲಿ ಪೂರ್ವಾನುಮತಿ, ವಿಮೆ, ನಿರ್ವಾಹಕರ ಹೊಣೆಗಾರಿಕೆ ಹಾಗೂ ಸಾರ್ವಜನಿಕರಿಗೆ ಸಂಭವಿಸಬಹುದಾದ ಅಪಾಯವನ್ನು 10,000ರಲ್ಲಿ 1ಕ್ಕಿಂತ ಕಡಿಮೆ ಮಟ್ಟಕ್ಕೆ ಮಿತಿಗೊಳಿಸುವ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. ರಾಜಸ್ಥಾನ ರಾಜ್ಯವು ಬಾಲೋತ್ರಾ ಮತ್ತು ಜೋಧ್ಪುರ ಪ್ರದೇಶಗಳ 207.63 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಪರೂಪದ ಭೂಖನಿಜಗಳ ರೇಯರ್ ಅರ್ತ್ ಅನ್ವೇಷಣೆಗೆ ಪರವಾನಗಿ ನೀಡಿದ ಭಾರತದ ಮೊದಲ ರಾಜ್ಯವಾಗಿದೆ. ಇದು ಭಾರತದ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ಗೆ ಮಹತ್ವದ ಹೆಜ್ಜೆಯಾಗಿದೆ. ಕೇಂದ್ರ ಸರ್ಕಾರವು ಒಬ್ಬ ಅಧಿಕಾರಿ ಒಂದು ವಾಹನ ನೀತಿಯನ್ನು ಜಾರಿಗೊಳಿಸಿದೆ. ಹೆಚ್ಚುವರಿ ಹುದ್ದೆಗಳ ಹೆಸರಿನಲ್ಲಿ ಹೆಚ್ಚುವರಿ ಸರ್ಕಾರಿ ವಾಹನಗಳನ್ನು ನೀಡುವುದಿಲ್ಲ ಹಾಗೂ ಸಾರ್ವಜನಿಕ ವಲಯದ ಸಂಸ್ಥೆಗಳ ವಾಹನಗಳನ್ನು ಅಧಿಕೃತ ಕರ್ತವ್ಯಗಳಿಗೆ ಮಾತ್ರ ಬಳಸುವಂತೆ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. 3.12 ಲಕ್ಷ ಸಮುದ್ರ ವೃತ್ತಿಪರರು ಹಾಗೂ 12.16% ಜಾಗತಿಕ ಪಾಲು ಹೊಂದಿರುವ ಭಾರತವು ಫಿಲಿಪೈನ್ಸ್ ನಂತರ ವಿಶ್ವದ 2ನೇ ಅತಿದೊಡ್ಡ ನಾವಿಕರ ಪೂರೈಕೆದಾರ ದೇಶವಾಗಿ ಹೊರಹೊಮ್ಮಿದೆ. ಭಾರತವು 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚು ಸೇರಿದಂತೆ ಒಟ್ಟು 15 ಪದಕಗಳನ್ನು ಗೆದ್ದು 8ನೇ ಸ್ಥಾನ ಪಡೆದಿತು. ಗವಿತ್ ಅವರ ಚಿನ್ನದ ಸಾಧನೆ ಹಾಗೂ ಶ್ರೀಶಂಕರ್ ಅವರ ರೋಚಕ ಬೆಳ್ಳಿ ಪದಕ ಪ್ರಮುಖ ಆಕರ್ಷಣೆಯಾಗಿತ್ತು. ವಿದೇಶಾಂಗ ಸಚಿವಾಲಯವು ಜಮ್ಮು ಕಾಶ್ಮೀರ, ಲಡಾಖ್ ಹಾಗೂ ಪಾಕಿಸ್ತಾನ ಆಕ್ರಮಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಅಖಂಡ ಭಾಗಗಳಾಗಿವೆ ಎಂದು ಪುನರುಚ್ಚರಿಸಿ, ಆ ಪ್ರದೇಶಗಳಲ್ಲಿ ಪಾಕಿಸ್ತಾನ ನಡೆಸಿದ ಅಕ್ರಮ ಚುನಾವಣಾ ಪ್ರಕ್ರಿಯೆಯನ್ನು ತಿರಸ್ಕರಿಸಿತು. ಭಾರತದ ಮೊದಲ ನೇರ ವಾಣಿಜ್ಯ ಸರಕು ರೈಲು ಕೋಲ್ಕತ್ತಾದಿಂದ ನೇಪಾಳದ ಬಿರಾಟ್ ನಗರಕ್ಕೆ 40 ಕ್ಯಾನೋಲಾ ಸರಕು ಬೋಗಿಗಳೊಂದಿಗೆ ತಲುಪಿತು. ಇದರಿಂದ ಗಡಿಯಲ್ಲಿ ಸರಕುಗಳನ್ನು ಮರುಲೋಡ್ ಮಾಡುವ ಅಗತ್ಯವಿಲ್ಲದೆ ನಿರಂತರ ಸರಕು ಸಾಗಣೆ ಸಾಧ್ಯವಾಗಿದೆ. ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಭವನದಲ್ಲಿ ಈ ಆಡಿಯೋ ಗೈಡ್, ಈ ಉಪಹಾರ್, ಬಾಲ ಪರಿಸರ, ರಾಹಿ ಹಾಗೂ ನೆಟ್ ಜೀರೋ ಎನರ್ಜಿ ಸೇರಿದಂತೆ ಹಲವು ಹೊಸ ಉಪಕ್ರಮಗಳನ್ನು ಉದ್ಘಾಟಿಸಿದರು. ಇವು ರಾಷ್ಟ್ರಪತಿ ಭವನವನ್ನು ಒಳಗೊಳ್ಳುವಿಕೆ ಮತ್ತು ಸುಸ್ಥಿರತೆಯ ಮಾದರಿ ಕೇಂದ್ರವಾಗಿ ರೂಪಿಸುತ್ತಿವೆ.